ಓಕೆ ಓಕೆ ಸ್ವಲ್ಪ ಸೈಡ್ ತಗೊಳ್ಳೋದಕ್ಕಿಂತ ಪದೇ 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 ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯನ ಆಗ್ತಾ ಇದೆ. ಸರ್ಕಾರದಿಂದ ರಾಜ್ಯಸಭಾ ಮೆಂಬರ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಏನು ನೆನಪಿಗೆ ತಂದಂಥ ಯೋಜನೆಗಳು, ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಹೋದ ವರ್ಷದಲ್ಲಿ, ಹೋದ ಬಜೆಟ್ ಮಾಡಿದ್ದು ಕೂಡ ಇನ್ನೂ ಕೈಗೆತ್ತಿಕೊಂಡಿಲ್ಲ. ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ? ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಗೆ ಮತ ಹಾಕಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಸದಸ್ಯರನ್ನು ಕಳಿಸಿಕೊಂಡು ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಜೊತೆಯಲ್ಲಿ ಬಿಜೆಪಿಯಿಂದ ಗೆದ್ದು ಹೋದಂಥ ಭಾಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಬೊಮ್ಮಾಯಿಯವರಿದ್ದಾರೆ, ಶೆಟ್ಟರ್ ಅವರಿದ್ದಾರೆ, 3-4 ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡೋಕ್ಕೆ ತಯಾರಿಲ್ಲ ಅಂತ ನಮ್ಮ ದುರ್ದೈವ ಅಂತ ಹೇಳಿದ್ದಾರೆ. ಇವತ್ತಿನ ಬಜೆಟ್ನ ನೋಡಿಕೊಂಡೇ ಬಂದರೆ ಅಸಮಾಧಾನಕರ. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಬ್ಬ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಇಡೀ ರಾಜ್ಯಕ್ಕೆ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂಥರ ಬಲೂನ್ ಇದ್ದಂಗೆ ಅವರು, ಯಾವಾಗ ಹವಾ ಹೋಗುತ್ತೆ ಗೊತ್ತಿಲ್ಲ. ಮಹೇಶ್ ತೆಂಗಿನಕಾಯಿ ಅವರ ಒಂಥರ ಬಲೂನ್ ಇದ್ದಂಗೆ, ಅವರಿಗೆ ಮಾಡೋಕ್ಕೆ ಇದ್ದಾರೆ. ಈಗ 2 ಕಂತನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಟೋಟಲ್ ಆಗಿ 26 ಕಂತು. 26 ಕಂತಂದ್ರೆ ಒಬ್ಬ ಮಹಿಳೆಗೆ 52,000 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅವ್ರು ಕೊಟ್ಟಂಥ ಮಾತನ್ನ ಏನಾದರೂ ಉಳಿಸ್ಕೊಡ್ತಿದ್ದಾರೆ. ಕರ್ನಾಟಕ ನಾನು ಸುಮ್ಮನೆ ಇದ್ದೀನಿ ಅಂತಂದರೆ ಅತಿಯಾಗಿ ಮಾತನಾಡ್ತಾರೆ. ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ. ಕೇವಲ 5,000 ಕೋಟಿ ಅಲ್ಲ ಮೇಡಮ್, 15,000 ಕೋಟಿ ಕೊಡಬೇಕು, 6 ತಿಂಗಳು ದುಡ್ಡು ಅಂತ ಹೇಳ್ತಾರೆ. ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ. ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯೊಳಗೆ ತಲುಪಿಸುವಂಥ ಪ್ರಾಮಾಣಿಕ ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಿ ನನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರಿಂದ ಈ ರಾಜ್ಯಕ್ಕೆ ಏನು ಬಹಳಷ್ಟು ಗಂಡಾಂತರ ಇತ್ತು, ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು, ಏನು ಮಾಡಿಸಲ್ಲ, ಗಮನಿರಸೆ ಮಾಡಿದ್ದು. ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಹೊಟ್ಟೆ ಕಿಚ್ಚು. ನಿಮ್ಮ ಪ್ರಕಾರ ಎಷ್ಟು ತಿಂಗಳು ಬೇಕಾಗಿದೆ? 5 ತಿಂಗಳಿಗೆ ಬ್ಯಾಲೆನ್ಸ್ ಇದೆ, 2 ತಿಂಗಳು ಮಾರ್ಚ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ನನ್ನ ಕಡೆಯಿಂದ ಹೋಗಬೇಕಾಗಿದೆ. 2 ತಿಂಗಳು ಆಗ್ತದೆ ನಮ್ಮ ಬ್ಯಾಲೆನ್ಸ್ ಇದೆಲ್ಲ. ಈಗ ಅದೇ ಸಮಯಕ್ಕೆ ಚರ್ಚೆ ಆಗ್ತಾ ಇದೆ. ಯಾವಾಗ ಹಳೆ ಬ್ಯಾಲೆನ್ಸ್ ಇದೆ ಯಾವಾಗ ಆಗ್ತದೆ ಅಂತ ಜನರಿಗೆ ಒಂದು ಭರವಸೆ. ಬ್ಯಾಲೆನ್ಸ್ ಏನಿತ್ತು ಅದನ್ನ ಈಗ ಹಾಕಿನೇ ನಾನು ನಿನ್ನೆ ನಾನು ಪದೇ ಪದೇ ಬಹಳಷ್ಟು ನಾಯಕರಿಗೆ ಬಂದಿದ್ದಾರೆ. ಅವರ ವಿರೋಧಿಗಳನ್ನು ಮಟ್ಟ ಹಾಕ್ತಾರೆ. ಯಾವ ರೀತಿ ಆಯ್ಕೆಯನ್ನು ಮೀಡಿಯನ್ನು ಬಳಸ್ಕೊಳ್ತಾರೆ, ಸೀದೆಯನ್ನು ಬಳಸ್ಕೊಳ್ತಾರೆ. ನಿಂದ ಆಮೇಲೆ ತಗೋ ಭಾಗ